ಮೇಷರಾಶಿ ಜೂನ್ ತಿಂಗಳ ಭವಿಷ್ಯ 2026 ಬಹುದೊಡ್ಡ ತಿರುವು, ಹೆಣ್ಣಿನ ಆಟ ಶುರು, ದೊಡ್ಡ ಯಶಸ್ಸಿನ ಕಾಲ ಬಂತು. ಈ ವಿಡಿಯೋದ ಸಂಪೂರ್ಣವಾದಂಥ ಮಾಹಿತಿ ತಿಳ್ಕೊಬೇಕಪ್ಪ ಅಂತ ಹೇಳಿದ್ರೆ ವಿಡಿಯೋಗೊಂದು ಲೈಕ್ ಅನ್ನು ಕೊಡಿ ಹಾಗೂ ಶೇರ್ ಅನ್ನು ಮಾಡಿ ಹಾಗೂ ನಮ್ಮ ಆಸ್ಟ್ರಾಲಜಿ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಈ ಒಂದು ವಿಡಿಯೋದಲ್ಲಿ ವಿಶೇಷವಾಗಿ ಶ್ರೀ ಗಣೇಶ ಎಂದು ಕಮೆಂಟ್ ಮಾಡಿ. ಈ ತಿಂಗಳು ಪೂರ್ತಿ ನಿಮಗೆ ಅದೃಷ್ಟ ಫಲ ಬರುತ್ತೆ. ಶ್ರೀ ಗಣೇಶ 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 ಎಂದು ಕಮೆಂಟ್ ಮಾಡಿ. ನೋಡಿ, ವಿಶೇಷವಾಗಿ ಈ ಒಂದು ಅಂಜನದ ಶಾಸ್ತ್ರದ ಮೂಲಕ ಬಹಳ ದೊಡ್ಡವಾಗಿರ್ತಕ್ಕಂಥ ಒಂದು ಯಶಸ್ಸು ಯಾವುದು, ಅದು ಯಾವ ರೀತಿಯಾದಂತಹ ಫಲಗಳಿದೆ ಅನ್ನೋದನ್ನ ತಿಳಿಸ್ಕೊಡ್ತೀನಿ. ನೋಡಿ, ನಿಮ್ಮ ಒಂದು ಮನಸ್ಥಿತಿ ಈ ಒಂದು ತಿಂಗಳಿನಲ್ಲಿ, ಜೂನ್ ತಿಂಗಳಿನಲ್ಲಿ ನಿಮ್ಮ ಮನಸ್ಥಿತಿ ಹೇಗಿರುತ್ತಪ್ಪ ಅಂತ ಹೇಳಿದ್ರೆ ಬಹಳ ಹಠಮಾರಿಯಾಗಿರ್ತೀರಾ. ಉತ್ತಮವಾದಂತಹ ನಾಯಕತ್ವ ಹೊಂದಿರುತ್ತೆ. ಅಂದುಕೊಂಡಂತಹ ಕೆಲಸವನ್ನ ಪೂರ್ಣವಾಗಿ ಮಾಡಲೇಬೇಕು ಅನ್ನುವಂತಹ ಛಲ, ಧೈರ್ಯ, ಸಾಹಸಿಮಯ ಆಗಿರ್ತೀರಾ. ಆದರೆ ನೀವು ಒಮ್ಮೆ ನಿಮ್ಮ ಮೈಂಡ್ಗೆ ನೀವು ಹೇಳ್ಕೊಂಡ್ಬಿಟ್ರೆ ಇದನ್ನು ನಾನು ಮಾಡಲೇಬೇಕು, ಮತ್ತು ಒಂದು ಒಳ್ಳೆಯ ಕೆಲಸ ತಗೋಬೇಕು, ಒಂದು ಒಳ್ಳೆಯ ಯಶಸ್ಸನ್ನು ಗಳಿಸಬೇಕು ಅಂತ ಈ ತಿಂಗಳಿನಲ್ಲಿ ನೀವು ಮನಸ್ಸು ಮಾಡಿಬಿಟ್ರಿ ಅಂತ ಅಂದ್ಕೊಂಡ್ಬಿಟ್ಟು ನೀವು ದೊಡ್ಡ ಪ್ರಮಾಣದಲ್ಲಿ ಯಶಸ್ಸಾಗ್ತೀರಾ. ಅದರಲ್ಲೂ ಕೂಡ ವಿಶೇಷವಾಗಿ ಮಹಿಳೆಯರಿಗೆ, ಓಕೆನಾ, ಮಹಿಳಾ ಮಣಿಗಳಿಗೆ ವಿಶೇಷವಾದಂಥ ಲಾಭ, ಮಹಿಳಾ ಅಧಿಕಾರಿಗಳಿಗೆ ದೊಡ್ಡ ಪ್ರಮಾಣದಲ್ಲಿ ಯಶಸ್ಸು. ಅದರ ಸಂಪೂರ್ಣವಾದಂತಹ ಮಾಹಿತಿಯನ್ನು ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಈ ವಿಡಿಯೋನು ಪೂರ್ಣವಾಗಿ ನೋಡಿ, ಎಲ್ಲೂ ಕೂಡ ನೀವು ಸ್ಕಿಪ್ ಮಾಡಲಿಕ್ಕೆ ಹೋಗಬೇಡಿ. ನೋಡಿ, ವಿಶೇಷವಾಗಿ ಮೊದಲನೇದಾಗಿ ಉದ್ಯೋಗದಲ್ಲಿ ನೋಡಿ, ಈ ಒಂದು ತಿಂಗಳಿನಲ್ಲಿ ನಿಮ್ಮ ಕೆಲಸ ಸ್ಥಳದಲ್ಲಿ ಒತ್ತಡವು ಕೂಡ ಹೆಚ್ಚಾಗುವಂತಹ ಸಾಧ್ಯತೆ ಇದೆ ಮತ್ತು ಮೇಲಧಿಕಾರಿಗಳಿಂದ ನಿಮಗೆ ಕೆಲಸದ ಒತ್ತಡವು ಕೂಡ ಹೆಚ್ಚಾಗುವಂತಹ ಸಾಧ್ಯತೆ ಇದೆ. ನೀವು ನಿಮ್ಮ ತಾಳ್ಮೆಯನ್ನು ಕಳೆದುಕೊಳ್ಳಬೇಡಿ. ವಾದ ವಿವಾದಗಳಿಂದ ದೂರವಿದ್ದಷ್ಟು ನಿಮಗೆ ಬಹಳಷ್ಟು ಒಳ್ಳೆಯದು, ಇಲ್ಲದಿದ್ದರೆ ಬಹಳಷ್ಟು ಕಷ್ಟಕರ. ಇನ್ನು ಮುಂದಿನ ವಿಚಾರಧಾರೆಯನ್ನು ನೋಡಿದಾಗ ವಿಶೇಷವಾಗಿ ಸರ್ಕಾರಿ ಉದ್ಯೋಗದಲ್ಲಿರ್ತಕ್ಕಂತಹ ವ್ಯಕ್ತಿಗಳಿಗೆ ಕೆಲವರಿಗೆ ಇಷ್ಟವಿಲ್ಲದ ಜಾಗದ ಕಡೆ ಸ್ವಲ್ಪ ವರ್ಗಾವಣೆ ಆಗುವಂತಹ ಸಾಧ್ಯತೆ ಇದೆ ಮತ್ತು ಕೆಲಸದ ಜವಾಬ್ದಾರಿ ಕೂಡ ಬದಲಾವಣೆ ಆಗುವಂತಹ ಸಂಭವ ಆಗುವಂತಹ ಸಾಧ್ಯತೆಯೂ ಕೂಡ ಇದೆ. ಆದಷ್ಟು ನೀವು ನಿಮ್ಮ ಹಿರಿಯ ಅಧಿಕಾರಿಗಳನ್ನು ಆದಷ್ಟು ಮನವೊಲಿಕೆ ಮಾಡಲಿಕ್ಕೆ ಪ್ರಯತ್ನವನ್ನ ಮಾಡಿ. ನೀವೇನಾದರೂ ಒಂದು ಉನ್ನತ ಸ್ಥಾನಕ್ಕೆ ಹೋಗಬೇಕು ಅಂತ ಅಂದುಕೊಂಡಿದ್ರೆ ನಿಮಗೆ ಇದನ್ನು ಒಂದು ಪರೀಕ್ಷೆ ಅಂತ ಅಂದುಕೊಂಡು ನೀವು ಮುಂದೆ ಹೋಗ್ತಾ ಹೋದರೆ ನಿಮಗೆ ಸಾಕಷ್ಟು ರೀತಿಯಾದಂಥ ಲಾಭವನ್ನು ಗಳಿಸುವಂಥ ಸಾಧ್ಯತೆಯೂ ಕೂಡ ಇದೆ. ಮತ್ತು ಈ ತಿಂಗಳ ಅಂತ್ಯದ ಒಳಭಾಗದ, ಅಂದರೆ ಈ ತಿಂಗಳು ಕಳೆಯೋ ಹೊತ್ತಿಗೆ ನಿಮಗೆ ವಿಶೇಷವಾದಂಥ ಒಂದು ಸುದ್ದಿ ಬರುವಂತಹ ಸಾಧ್ಯತೆ ಇದೆ. ಅದು ದೊಡ್ಡ ಪ್ರಮಾಣದ ಒಂದು ಯಶಸ್ಸಿನ ಕಾಲ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ. ಯಾಕೆಂದ್ರೆ ಬಯಸದೇ ಬಂದ ಭಾಗ್ಯ, ಎಷ್ಟು ನಿಮ್ಮ ಮೇಲೆ ಆರೋಪವನ್ನು ಮಾಡ್ತಾ ಇರ್ತಾರೋ ಅಷ್ಟೇ ನಿಮಗೆ ಅದೃಷ್ಟ ಬರುತ್ತೆ. ಈ ಒಂದು ತಿಂಗಳಿನಲ್ಲಿ ತಿಂಗಳ ಅಂತ್ಯದಲ್ಲೇ ನಿಮಗೆ ಅದೃಷ್ಟ ಫಲ ನಿಮ್ಮ ಒಂದು ಕೆಲಸ ಸ್ಥಳದಲ್ಲಿ. ಇನ್ನು ಮುಂದಿನ ವಿಚಾರಧಾರೆಯನ್ನು ನೋಡಿದಾಗ ವಿಶೇಷವಾಗಿ ಆರ್ಥಿಕವಾಗಿ ನೋಡಿ, ಆರ್ಥಿಕವಾಗಿ ಸ್ವಲ್ಪ ಈ ತಿಂಗಳು ಏರಿಳಿತಗಳು ಕೂಡಿರಲಿದೆ ಮತ್ತು ಹೆಚ್ಚುವರಿ ಖರ್ಚುಗಳು, ಅನಗತ್ಯವಾದಂತಹ ಖರ್ಚುಗಳು ಮತ್ತು ಆಗುವಂತಹ ಸಾಧ್ಯತೆ ಇದೆ. ಮತ್ತು ಐಷಾರಾಮಿ ವಸ್ತುಗಳ ಮೇಲೆ ಸ್ವಲ್ಪ ಬಹಳಷ್ಟು ವ್ಯಾಮೋಹಕ್ಕೆ ಒಳಗಾಗುವಂತಹ ಸಾಧ್ಯತೆಯು ಕೂಡ ಇದೆ. ಒಂದು ಒಳ್ಳೆ ಐಫೋನ್ ತಗೋಬೇಕು, ಒಂದು ಒಳ್ಳೆ ಬಟ್ಟೆ ತಗೋಬೇಕು, ಮತ್ತೆ ಇನ್ನೊಂದು ಸ್ವಲ್ಪ ಜಾಸ್ತಿ ಹೆಚ್ಚಿಗೆ EMI ಹಾಕೋಬೇಕು, ಮುಂದಿನ ತಿಂಗಳು ಕಟ್ಟೋಣ ಬಿಡು ಅನ್ನುವಂತಹ ಒಂದು ಆಲೋಚನೆ ನಿಮ್ಮ ಮನಸ್ಸಿನಲ್ಲಿ ಬರುವಂತಹ ಸಾಧ್ಯತೆ ಇದೆ. ಆದಷ್ಟು ಹಣವನ್ನು ಉಳಿತಾಯ ಮಾಡಲಿಕ್ಕೆ ಪ್ರಯತ್ನವನ್ನು ಪಟ್ಟರೆ ನಿಮಗೆ ನಿಮ್ಮ ಹಣಕಾಸಿನಲ್ಲಿ ಯಾವುದೇ ರೀತಿಯಾದಂತಹ ತೊಂದರೆ ಅನ್ನೋದು ಬರುವುದಿಲ್ಲ ಮತ್ತು ಹಳೆಯ ಬಾಕಿಗಳು ವಸೂಲಿ ಆಗುವಂತಹ ಸಾಧ್ಯತೆ ಇದೆ. ನೀವು ಹಿಂದೆ ಯಾರಿಗಾದರೂ ಸಾಲವನ್ನು ನೀಡಿದ್ದರೆ ಈ ಒಂದು ತಿಂಗಳಿನಲ್ಲಿ ಆ ಹಣ ನಿಮ್ಮ ಕೈ ಸೇರುವಂತಹ ಸಾಧ್ಯತೆಯೂ ಕೂಡ ಇದೆ ಅನ್ನೋದನ್ನ ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು. ಭೂಮಿ ಮತ್ತು ವಾಹನ ಖರೀದಿ ಮಾಡುವವರು ಆಲೋಚನೆಯನ್ನ ಇದ್ದರೆ ಸ್ವಲ್ಪ ಗೊಂದಲದ ನಡುವೆಯೂ ಆಲೋಚನೆ ಇದ್ದು ಸ್ವಲ್ಪ ಬಹಳಷ್ಟು ಗೊಂದಲದಲ್ಲಿದ್ದರೆ ನಿಮಗೆ ಒಂದು ಒಳ್ಳೆ ಉತ್ತಮ ಫಲಿತಾಂಶ ಸಿಗುವಂತಹ ಸಾಧ್ಯತೆ ಇದೆ. ಯಾಕಂದ್ರೆ ಈ ತಿಂಗಳು ನೀವು ಒಂದು ಒಳ್ಳೆ ವಾಹನ ಖರೀದಿಯನ್ನು ಮಾಡೋದು ಕೂಡ ಏನು ತೊಂದರೆ ಇಲ್ಲ. ಆದಷ್ಟು ಆ ಗೊಂದಲವನ್ನು ದೂರ ಇಟ್ಟು ನಿಮ್ಮ ಗುರು ಹಿರಿಯರ ಏನ್ ಹೇಳ್ತಾರೆ ಅದರ ಪ್ರಕಾರ ನೀವು ನಡ್ಕೊಂಡು ಹೋದ್ರೆ ಒಳ್ಳೆಯದು. ಆದರೆ ನೀವೇನಾದ್ರೂ ವ್ಯಾಪಾರಕ್ಕೋಸ್ಕರ, ದುಡಿಮೆಗೋಸ್ಕರ ತಗೋತಾ ಇದ್ದೀರ ಅಂತ ಹೇಳಿದ್ರೆ ಅದರಲ್ಲಿ ಗೊಂದಲವನ್ನು ಬಿಟ್ಟು ತಂದೆ ತಾಯಿಯನ್ನ ಫೋಟೋಗೆ ನಮಸ್ಕಾರ ಮಾಡಿ ಅಥವಾ ದೇವರಿಗೆ ನಮಸ್ಕಾರ ಮಾಡ್ಕೊಂಡ್ಬಿಟ್ಟು ನೀವು ಕೈಯನ್ನು ಹಾಕಿದ್ರೆ ನಿಮಗೆ ಖಚಿತವಾಗಿಯೂ ನಿಮಗೆ ಯಶಸ್ಸಾಗುತ್ತೆ. ಓಕೆನಾ, ನೀವೊಂದು ಆಟೋನಾದ್ರೂ ತಗೊಳ್ಳಿ ಅಥವಾ ಒಂದು ಕಾರ್ ಆದ್ರೂ ತಗೊಳ್ಳಿ, ಅದು ದುಡಿಮೆಗೆ ಸಂಬಂಧಪಟ್ಟಿದ್ದು ಯಾರು ತಗೋತಾ ಇರ್ತೀರ ನೋಡಿ, ಅಂಥವರಿಗೆ ಈ ಒಂದು ತಿಂಗಳಿನಲ್ಲಿ ಸಾಕಷ್ಟು ರೀತಿಯಲ್ಲಿ ಯಶಸ್ಸನ್ನು ಗಳಿಸುವಂತಹ ಸಾಧ್ಯತೆಯೂ ಕೂಡ ಇದೆ ಅನ್ನೋದನ್ನ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು. ಇನ್ನು ವಿಶೇಷವಾಗಿ ವ್ಯಾಪಾರಸ್ಥರಿಗೆ, ನೀವು ಸ್ವಂತ ಬಿಸಿನೆಸ್ ಮಾಡುತ್ತಿದ್ದವರಿಗೆ
ತಿಂಗಳ ಪ್ರಾರಂಭದಲ್ಲೇ ಸ್ವಲ್ಪ ಮಟ್ಟಿನಲ್ಲಿ ಕಷ್ಟಗಳು ಬರುವಂತಹ ಸಾಧ್ಯತೆ ಇದೆ. ಅಂದರೆ ಜೂನ್ 15ರ ನಂತರ ಈ ಒಂದು ಅಂಜನಾ ಶಾಸ್ತ್ರದ ಮೂಲಕ ನಾನು ಹೇಳ್ತಾ ಇದ್ದೀನಿ, ಉತ್ತಮವಾದಂತಹ ಲಾಭವನ್ನು ನಿರೀಕ್ಷೆಯನ್ನು ಮಾಡಬಹುದು. ಹೊಸ ಹೂಡಿಕೆಯನ್ನು ಮಾಡುವವರಿಗೆ ಬಹಳಷ್ಟು ನಿಮ್ಮ ಬಿಸ್ನೆಸ್ ರಿಲೇಟೆಡ್ ಸಂಬಂಧಪಟ್ಟಂತಹ ವ್ಯಕ್ತಿಗಳೊಟ್ಟಿಗೆ ಸಲಹೆಯನ್ನು ತೆಗೆದುಕೊಂಡು ನೀವು ವ್ಯಾಪಾರ ವಹಿವಾಟುಗಳನ್ನು ಮಾಡಿದರೆ ನಿಮಗೆ ವಿಶೇಷವಾದಂತಹ ಒಂದು ಲಾಭವನ್ನು ಗಳಿಸುವಂತಹ ಸಾಧ್ಯತೆಯು ಕೂಡ ಇದೆ ಅನ್ನೋದನ್ನ ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು. ಮತ್ತು ಇನ್ನೊಂದೇನಪ್ಪ ಅಂತ ಹೇಳಿದ್ರೆ, ಮಹಿಳಾ ಉದ್ಯಮಿಗಳಿಗೆ ನಾನು ಆವಾಗಲೇ ಹೇಳ್ದಂಗೆ ಮಹಿಳಾ ಉದ್ಯಮಿಗಳು ಬಹಳಷ್ಟು ಹಠಮಾರಿಯಾಗಿರ್ತೀರ. ಏಕೆಂದರೆ ಜೀವನದಲ್ಲಿ ಗಂಡನ ಮನೆ ಕಡೆಯಿಂದನೂ ಅಪಮಾನಗಳನ್ನು ಅನುಭವಿಸ್ಬಿಟ್ಟಿರ್ತೀರ, ತಂದೆ ಮನೆ ಕಡೆಯಿಂದನೂ ಅಪಮಾನಗಳನ್ನು ಅನುಭವಿಸ್ಬಿಟ್ಟಿರ್ತೀರ. ಆದರೆ ಈ ಏನಾದರೂ ಒಂದು ಮಾಡಿ ಒಂದು ಹಣವನ್ನು ಗಳಿಸಬೇಕು, ಒಂದು ದೊಡ್ಡ ಪ್ರಮಾಣದಲ್ಲಿ ಯಶಸ್ಸಾಗಬೇಕು ಅನ್ನುವಂಥ ಒಂದು ಹಠವನ್ನು ನೀವೇನಾದರೂ ಮನಸ್ಸಿನಲ್ಲಿ ಇಟ್ಕೊಂಡು ಸಂಕಲ್ಪವನ್ನು ಮಾಡ್ಕೊಂಡಿದ್ದೇ ಆದಲ್ಲಿ ಆ ಸಂಕಲ್ಪವೂ ಕೂಡ ನೆರವೇರುವಂತಹ ಸಾಧ್ಯತೆ ಇದೆ. ಅದು 15ರ ನಂತರ ದೊಡ್ಡ ಯಶಸ್ಸಿನ ಕಾಲ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ. ಆದರೆ ನಿಮ್ಮ ಪ್ರಯತ್ನ, ನಿಮ್ಮ ಪರಿಶ್ರಮ ಅತ್ಯಗತ್ಯ. ಇನ್ನು ರೈತ ಬಾಂಧವರಿಗೆ ವಿಶೇಷವಾದಂತಹ ಲಾಭವಿದೆ. ನೀವೇನು ಬೆಳೆದಿರ್ತೀರಲ್ಲ, ಶ್ರಮಕ್ಕೆ ತಕ್ಕಂತಹ ಒಂದು ಪ್ರತಿಫಲ ಕಾಣುವಂತಹ ಸಾಧ್ಯತೆಯೂ ಕೂಡ ಇದೆ. ಇನ್ನು ಟೂರ್ಸ್ ಅಂಡ್ ಟ್ರಾವೆಲ್ಸ್ ಬಿಸ್ನೆಸ್ ಮಾಡೋವರಿಗೆ ಆಗಿರ್ಬೋದು, ಅಥವಾ ವಾಹನಕ್ಕೆ ಸಂಬಂಧಪಟ್ಟಂತಹ ವ್ಯಾಪಾರ ವಹಿವಾಟುಗಳನ್ನು ಮಾಡೋವರಿಗೆ ಈ ಒಂದು ತಿಂಗಳು ಮುಟ್ಟಿದ್ದೆಲ್ಲ ಚಿನ್ನ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ. ಅವರಿಗೆ ವಿಶೇಷವಾದಂತಹ ಲಾಭವನ್ನು ಗಳಿಸುವಂತಹ ಸಾಧ್ಯತೆಯೂ ಕೂಡ ಇದೆ. ಇನ್ನು ಕುಟುಂಬ ನೋಡಿ, ಕುಟುಂಬದಲ್ಲಿ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಬಂದರೂ ಕೂಡ ಪರಸ್ಪರ ಮಾತುಕತೆಯಿಂದ ಅವುಗಳು ಬಗೆಹರಿಯುವಂತಹ ಸಾಧ್ಯತೆಯೂ ಕೂಡ ಇದೆ. ಸಂಗಾತಿಯಿಂದ ನಿಮಗೆ ಉತ್ತಮವಾದಂತಹ ಬೆಂಬಲ ಸಿಗಲಿದೆ. ಮನೆಯಲ್ಲಿ ಶುಭ ಕಾರ್ಯಗಳು ನೆರವೇರುವಂತಹ ಸಾಧ್ಯತೆ ಇದೆ. ಮನೆಯಲ್ಲಿ ಸಣ್ಣ ಮಟ್ಟದ ಧಾರ್ಮಿಕ ಕಾರ್ಯಗಳು ಅಥವಾ ದೇವರು ಕುಣಿಸೋದಾಗಿರ್ಬೋದು ಅಥವಾ ದೇವರನ್ನ ಕರೆಸೋದಾಗಿರ್ಬೋದು, ಅಂಥ ಒಂದು ಆಲೋಚನೆಗಳನ್ನು ಇಟ್ಕೊಂಡಿದ್ರೆ ಈ ಒಂದು ತಿಂಗಳು ನಿಮಗೆ ಬಹಳಷ್ಟು ರೀತಿಯಾದಂತಹ ಶುಭ. ಓಕೆನಾ? ಷಣ್ಮಾತ್ಮನ ಕತೆ ಓದಿಸ್ತೀವಿ ಗುರುಗಳೇ ನಾವು, ಅಥವಾ ಯಾವುದಾದ್ರೂ ನಿಮಗೆ ಇಷ್ಟಪಟ್ಟಂತಹ ಒಂದು ಸತ್ಯನಾರಾಯಣ ಪೂಜೆ ಮಾಡಿಸ್ತೀವಿ ಗುರುಗಳೇ ಈ ತಿಂಗಳಿನಲ್ಲಿ ಅಂದರೆ ಖಚಿತವಾಗಿಯೂ ಮಾಡಿ, ನಿಮಗೆ ಬಹಳಷ್ಟು ರೀತಿಯಾದಂತಹ ಯಶಸ್ಸಾಗುತ್ತೆ. ಯಾವುದೇ ರೀತಿಯಾದಂತಹ ತೊಂದರೆ ಇಲ್ಲ. ಮತ್ತು ಕುಟುಂಬದೊಂದಿಗೆ ಸಣ್ಣ ಪ್ರವಾಸ ಹೋಗುವಂತಹ ಸಾಧ್ಯತೆ ಇದೆ. ಧಾರ್ಮಿಕ ಕ್ಷೇತ್ರಕ್ಕೆ ಹೋಗಿ ಬರುವುದರಿಂದ ಅದೃಷ್ಟವೂ ಕೂಡ ಹೆಚ್ಚಾಗುವಂತಹ ಸಾಧ್ಯತೆಯೂ ಕೂಡ ಇದೆ ಅನ್ನೋದನ್ನ ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು. ಇನ್ನು ಪ್ರೇಮ ಜೀವನದಲ್ಲಿ ಇರ್ತಕ್ಕಂಥವ್ರಿಗೆ ಸ್ವಲ್ಪ ಏಳು ಬೀಳು ಇರುತ್ತೆ. ಒಂದೊಂದು ಟೈಮಲ್ಲಿ ಬ್ರೇಕಪ್ ಮಾಡ್ಕೋತೀನಿ ಅಂತೀರಾ, ತಿರ್ಗಾ ಬೇಕು ಅಂತ ಹೋಗ್ತೀರಾ. ನೀವೇ ಬ್ರೇಕಪ್ ಮಾಡ್ಕೋತೀರಾ ಅಂತೀರಾ, ತಿರ್ಗಾ ಬರ್ತೀರಿ ಅಂತ ಅನ್ಕೋತೀರಾ. ಆ ರೀತಿಯಾದಂತಹ ಗೊಂದಲದಲ್ಲಿ ಇರ್ತೀರಾ. ಆದರೆ ಅದು ಬ್ರೇಕಪ್ ಆಗೋಕೆ ಸಾಧ್ಯನೇ ಇಲ್ಲ. ನೀವು ಇಚ್ಛೆ ಪಟ್ಟವ್ರ ಜೊತೆ ಶಾಶ್ವತವಾಗಿ ಚೆನ್ನಾಗಿರ್ತೀರಾ. ಇನ್ನು ಮುಂದಿನ ವಿಚಾರಧಾರೆಯನ್ನು ನೋಡಿದಾಗ ವಿಶೇಷವಾಗಿ ಆರೋಗ್ಯದ ದೃಷ್ಟಿಯಿಂದ ಈ ತಿಂಗಳು ಸ್ವಲ್ಪ ಜಾಗರೂಕರಾಗಿರಬೇಕು. ಅತಿಯಾದಂತಹ ಕೆಲಸದ ಒತ್ತಡದಿಂದ ಸ್ವಲ್ಪ ಆಯಾಸ, ಮಾನಸಿಕ ಒತ್ತಡವು ಕೂಡ ತಲೆನೋವುಗಳು ಕಾಣಿಸಿಕೊಳ್ಳುವಂತಹ ಸಾಧ್ಯತೆ ಇದೆ. ರಕ್ತದೊತ್ತಡ ಅಥವಾ BP, ಉದಾರತೆ, ಹೊಟ್ಟೆ ಉಬ್ಬಾಗುವಂತಹ ಸಾಧ್ಯತೆ ಇರುವವರಿಗೆ ಸ್ವಲ್ಪ ಆಹಾರದ ಶಿಸ್ತಿನ ಕ್ರಮವನ್ನು ಅನುಸರಿಸಿದ್ರೆ ಬಹಳಷ್ಟು ಒಳ್ಳೆಯದು. ಪ್ರತಿನಿತ್ಯ ನೀವು ಯೋಗ ಮತ್ತು ವಾಕಿಂಗ್ ಮಾಡೋದ್ರಿಂದ ನಿಮ್ಮ ಆರೋಗ್ಯದಲ್ಲಿ ಸ್ವಲ್ಪ ಚೇತರಿಕೆ ಆಗುವಂತಹ ಸಾಧ್ಯತೆಯು ಕೂಡ ಇದೆ ಅನ್ನೋದನ್ನ ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು. ಇನ್ನು ವಿದ್ಯಾರ್ಥಿಗಳಿಗೆ ಕಠಿಣ ಪರಿಶ್ರಮದಿಂದಲೇ ನಿಮಗೆ ಬಹಳಷ್ಟು ಲಾಭ. ನಿಮ್ಮ ಏಕಾಗ್ರತೆಯು ಕೂಡ ಸ್ವಲ್ಪ ಬೇರೆ ಕಡೆ ಹೋಗುವಂತಹ ಸಾಧ್ಯತೆ ಇದೆ. ಸ್ವಲ್ಪ ಲವ್ ರಿಲೇಶನ್ಶಿಪ್ನಲ್ಲಿ ಬೀಳುವಂತಹ ಸಾಧ್ಯತೆ ಇದೆ. ವಿದ್ಯಾರ್ಥಿಗಳು ಆದಷ್ಟು ನೀವು ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ತಯಾರಿಯನ್ನು ಮಾಡ್ತಾ ಇರೋವರಿಗೆ ನಿಮ್ಮ ಗುರಿ ಅಲ್ಲಿರಬೇಕು, ಹೆಣ್ಣಿನ ಮೇಲೆಲ್ಲ ಅಥವಾ ಒಬ್ಬ ಪುರುಷನ ಮೇಲಲ್ಲ. ಹಾಗಾಗಿ ನಿಮ್ಮ ಪ್ರಯತ್ನವನ್ನು ನೀವು ಮಾಡ್ತಾ ಹೋಗಿ. ವಿದ್ಯಾರ್ಥಿಗಳಿಗೆ ಕಠಿಣ ಪರಿಶ್ರಮದಿಂದ ಲಾಭವಿದೆ. ಆದಷ್ಟು ನೀವು ಈ ಒಂದು ತಿಂಗಳಿನಲ್ಲಿ ಎಲ್ಲರೂ ಕೂಡ ಅಷ್ಟೇ, ಯಾವುದೇ ಸಮಸ್ಯೆ ಬಂದರೂ ಕೂಡ ಹನುಮಾನ್ ಚಾಲಿಸವನ್ನು ಪಠನೆ ಮಾಡಿ, ಅಥವಾ ಮಂಗಳವಾರ ದಿನದಂದು ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಭೇಟಿ ಮಾಡೋದ್ರಿಂದ ನಿಮ್ಮ ಎಲ್ಲ ಕಷ್ಟ ಕಾರ್ಪಣ್ಯಗಳು ಕೂಡ ದೂರವಾಗುತ್ತೆ. ಅಥವಾ ನೀವು ಶ್ರೀ ಗಣೇಶನನ್ನ ಆರಾಧನೆಯನ್ನು ಮಾಡಿದ್ರೆ ಎಲ್ಲ ರೀತಿಯಲ್ಲೂ ಕೂಡ ನಿಮಗೆ ಕಷ್ಟಗಳೆಲ್ಲ ದೂರವಾಗುತ್ತೆ. ಶ್ರೀ ಗಣೇಶ ಎಂದು ಕಮೆಂಟ್ ಮಾಡಿ, ನಿಮಗೆ ಅದೃಷ್ಟ ಫಲ ಬರುತ್ತೆ. ಅಧಿಕವಾದಂತಹ ಯಶಸ್ಸನ್ನು ಗಳಿಸಬೇಕು ಅಂದರೆ ಜೈ ಹನುಮಾನ್ ಎಂದು ಕಮೆಂಟ್ ಮಾಡಿ. ನನ್ನ ಮಾಹಿತಿನ ಇಲ್ಲಿವರೆಗೂ ನೋಡಿದ್ದಕ್ಕಾಗಿ ತಮಗೆಲ್ಲರಿಗೂ ಧನ್ಯವಾದಗಳು. ಒಳ್ಳೆಯದಾಗಲಿ. ಹರಿ ಓಂ.